ಆಶಾ ಅಂತ ಹೇಳ್ಬಿಟ್ಟು ಸೂರಜ್ ಆಕ್ಚುಲಿ ಚಿಕ್ಕವರಿದ್ದ 4 ಸತಿ ಅವನು ಬಿದ್ದು ಕೈ ಮುಟ್ಕೊಂಡಿದ್ದ. ಸೊ ಅವಾಗ ನಮ್ಗೆ ಯೋಚನೆ ಆಗ್ತಿತ್ತು ಅವ್ನ ಕೈ ಹೆಂಗ್ ಸ್ಟ್ರೆಂಥನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈಗ ಯೋಗ ಕೋರ್ಸಲ್ಲಿ ಅವ್ನ ಹ್ಯಾಂಡ್ ಸ್ಟ್ಯಾಂಡ್ ಎಲ್ಲ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ನ ಹ್ಯಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಹಿಂಗಿಟ್ಕೊಂಡು ಸ್ವಲ್ಪನೇ ಕೈನ ಹಿಡ್ಕೊಂಡು ಬೆಲ್ಟ್ ಹಿಡ್ಕೊಂಡು ಹಿಂಗೆ ಕೆಳಗಡೆ ಹೋಗ್ತಾ ಸಿಕ್ಬಿಟ್ಟು I had panic attacks and anxiety, and I also went into depression. So this was pre-COVID, COVID kitta munche. So I consulted a psychiatrist. So they had put me on some drugs, medication for almost 2 years, and this was in 2022, if I'm right. So for 2 years I was on the medication, and as of Thursday I stopped it. And this is after 6 months of attending yoga here in this channel. So asanas, doctor stop madak helidru. I was not interested to stop it. I mean, ಸ್ಟ್ರೆಂತ್ ಇರಲಿಲ್ಲ. ನಾನು ಯಾವಾಗಲೂ ಮ್ಯಾಮ್ ನನ್ನ ರಿಸ್ಕ್ ವೀಕ್ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಮ್ಯಾಮ್ ಹೇಳ್ತಾ ಇದ್ದೆ ವೀಕ್ ಅಂತ ಹೇಳಬಾರ್ದು, ಚಾಲೆಂಜಿಂಗ್ ಅಂತ. ಅದಕ್ಕೆ ಇವಾಗ ಯಾವುದಕ್ಕೂ ವೀಕ್ ಅಂತ ಹೇಳಲ್ಲ, ನನ್ನ ಚಾಲೆಂಜಿಂಗ್ ಮಾಡೋದು ಅಂತ ಹೇಳ್ತೀನಿ. ನನ್ನ ಹೆಸರು ಸುಮಿತ್ರಾ. 2 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ನನಗೆ ಆಸ್ಮಾ ಇತ್ತು, ಇವಾಗೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ. ಒಂದು ಸ್ವೀಟು ಕಾರ್ಯಕ್ರಮ ಎಲ್ಲ ತಿನ್ನಕ್ಕೆ ಭಯ ಆಗಲ್ಲ. ಇವಾಗೆಲ್ಲ ತಿಂತೀನಿ. fingers and strengthening up, knuckles and the toes, everything. It's all related to joint. Small joint ಅಲ್ಲೂ ಅದು ಎಫೆಕ್ಟ್ ಆಗಿತ್ತು. ಇವಾಗ 3 years ಇಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಆ ಸಿಂಗಲ್ ಮೆಡಿಕೇಶನ್ ನಾನು ತಗೋತಾ ಇಲ್ಲ ಫ್ರಮ್ 3 years. ಒಂದು ಮೆಡಿಕೇಶನ್ ತಗೋತಿಲ್ಲ. ಅಷ್ಟೇ ಮನೇಲಿ ಹಾಸ್ಪಿಟಲ್ ಹೋಗೋಣ ಅಂತ ತುಂಬ
ಅಲ್ಲಿ ಎಲ್ಲಿ ನೋಡಿದ್ರು ಆ ಮಾತ್ರೆ ಇರ್ತಾ ಇತ್ತು. ಬಟ್ ಯಾವಾಗ ನಾನು ಈ ಸುಂದರಂ ಶಾಲೆ ಜಾಯಿನ್ ಆದೆ, ಒಂದು 6 ಮಂತ್ಸ್ ಸತತವಾಗಿ ಪ್ರಾಕ್ಟೀಸ್ ಮಾಡಿದೆ. 6 ಮಂತ್ಸಲ್ಲಿ ಆ ಹೊಟ್ಟೆ ನೋವು ಹೊರಟೆ ಹೋಯಿತು. ಆಮೇಲೆ ಯಾವಾಗ ನಾನು ಸ್ಟಾಪ್ ಮಾಡಿರೋ ಮಾತ್ರೆಯಿಂದ ಇಲ್ಲಿವರೆಗೂ ಒಂದ್ಸಲ ತಗೊಂಡೆ. I was a psoriasis patient. Now I'm not. So ಇವಾಗ ವಿತೌಟ್ ಅ ಮೆಡಿಸಿನ್ ಬರೀ ಯೋಗದಿಂದನೇ ನಾನು ಸೋರಿಯಾಸಿಸ್ನ ವಾಸಿ ಮಾಡ್ಕೊಂಡಿದ್ದೀನಿ.